ಇಲ್ಲಿ ನೋಡೋಣ. ವೇದಿಕೆ 10ನೇ ವರ್ಷ ವಸ್ತುತ್ವ ಕಾರ್ಯಕ್ರಮದ ಕಾರ್ಯಾಧ್ಯಕ್ಷರಾಗಿ 10ನೇ ವರ್ಷದ ಕಾಲ ವೇದಿಕೆ ಮೇಲೆ ಆತ್ಮೀಯರು ಸಹೋದರರಂತ ರಾಜವಣ ಕಗ್ಗಲ್ಬಡಿ ಅವರೇ, ದರಿ ಅವರೇ, ಗೌತಮ್ ಕರೇಕಲ್ ಅವರೇ, ಟೈಗರ್ ಅವರೇ ಮತ್ತು ನಮ್ಮ ಅಕ್ಕಂದೇನವರೇ, ಈ ಸಂಘಟನೆ ಜಿಲ್ಲಾ ಅಧ್ಯಕ್ಷರೇ, ತಾಲೂಕು ಅಧ್ಯಕ್ಷರೇ, ಎಲ್ಲ ಕಾರ್ಯಕರ್ತರೇ, ಮುಂಭಾಗದಲ್ಲಿ ಕೂತಂತ ನನ್ನ ತಾಯಂದರೆ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ರಾಜ್ಕುಮಾರ್ ಹುಗ್ಗಿ ಅವರು ಈ ಸಂಘಟನೆಯನ್ನು ತಿಳಿದು 10 ವರ್ಷ ಅವರು ಒಳ್ಳೆ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಇವತ್ತಿನ ದಿವಸ ಈ ಸಂಘಟನೆ ರಾಜ್ಯ ತುಂಬ ಬೆಳೀಲಿ, ಎಲ್ಲ ತಾಲೂಕದಲ್ಲಿ ರಾಜ್ಯದ ಮಟ್ಟದ ಬೆಳಿಬೇಕು. ಇದೇ ತರ ನಾವು ಗವರ್ನು ರಾಜು ಹುಗ್ಗಿ ಅವ್ರ ಸಂಘಟನೆ ಸಪೋರ್ಟಿಗೆ ಇರ್ತೀವಿ. ಯಾಕಂತಂದ್ರೆ ಒಂದು ಸಂಘಟನೆ ಬೆಳಿಬೇಕು ಅಂತಂದ್ರೆ ನಮ್ಮೆಲ್ಲರೂ ಸಪೋರ್ಟ್ ಬೇಕಾಗ್ತದೆ. ಅದಕ್ಕೆ ಈ ಸಂಘಟನೆ ಒಳ್ಳೆ ಕಾರ್ಯಕ್ರಮ ಇಟ್ಕೋಬೇಕು, ಒಳ್ಳೆ ಹೋರಾಟ ಮಾಡಬೇಕು, ಮುಂದೆ ಬರ್ಬೇಕಂತ ಹೇಳಿ ಏನೇನು ಕರೆಸಿ ನನ್ನ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಮ್ಮೆಲ್ಲರಿಗೆ ವಂದಿಸಿ ಏನು ದಲಿತ ಜನಜಾಗೃತಿ ವೇದಿಕೆ ಇವತ್ತಿನ ದಿವಸ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅನ್ನಂತ ಮಾತು ಇವತ್ತು ಮತ್ತೊಂದು ಸಾರಿ ಹೇಳುತ್ತಾ ಏನ್ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ರಿ ನಮ್ಮೆಲ್ಲರಿಗೆ ಒಂದು ಮುಖಾಂತರ ಪೂಜ್ಯ ಅನ್ನಪ್ರಭು ಮಹಾಸ್ವಾಮಿಗಳು ನಾಗೂರ್ಮಠ ಇವರಿಂದ ಅನ್ನಪ್ರಭು ಮಹಾಪ್ರಭುಗಳಿಗೆ ಹುಟ್ಟಿಯವರಿಂದ ಸನ್ಮಾನ ಕಾರ್ಯಕ್ರಮ ರಟ್ಕಲ್ ಅವರಿಂದ ಸನ್ಮಾನ, ಶಾಕಪ್ಪ ಎಂ ರಾಠೋಡ್ ಅವರಿಗೆ ರಾಕೇಶ್ ಅವರಿಂದ ಕಾಶಿನಾಥನವರು पूरे कृति बरबेकु हुडी जनजागृति कार्यक्रम ಅದ ಬಂದು ನೀವು ಎರಡು ಪ್ರಾರ್ಥನೆ ಮಾಡಬೇಕು, ಬಂದು ಈಗ ಭಕ್ತಿ ಆಶೀರ್ವಾದ ಮಾಡಬೇಕು ಅಂತ ನಾನು ಕರ್ಕೊಂಡು ಬಂದೆ. ಇವತ್ತು ಬಂದಿರತಕ್ಕಂತ ಅಭಿನವ ಪರಮ ಪೂಜ್ಯ ಚನ್ನಬಸವ ಒಬ್ಬ ಜ್ಞಾನಿಗಳ ಮಾತನ್ನು ಹೇಳ್ತಾನೆ. ಏನು ಅಂತಂದ್ರೆ ಸಣ್ಣವರಿದ್ದಾಗ ಹಣ್ಣನ್ನು ಕೊಡ್ತಾರಂತೆ, ದೊಡ್ಡವರಾದ್ಮೇಲೆ ಹೆಣ್ಣು ಕೊಡ್ತಾರಂತೆ, ಅಪ್ಪಿ ತಪ್ಪಿ ಸತ್ರೆ ಗುರುಡಿ ಮಾಡಿ ಕೊಡ್ತಾರಂತೆ. ನೋಡು ನನ್ನ ಹೆಸರು ರಾಜ್ಕುಮಾರ್ ಹುಗ್ಗಿ ಅಂತ, ದಲಿತ ಜಾಗೃತಿ ವೇದಿಕೆ ರಾಜ್ಯಾಧ್ಯಕ್ಷ. ಸುಮಾರು ರಾಜ್ಯದಲ್ಲಿ
ಅನೇಕ ವಿರುದ್ಧವಾಗಿ ದಲಿತ ಜನಜಾಗೃತಿ ವೇದಿಕೆಯ ಹೋರಾಟವನ್ನು ಮಾಡಿರ್ತದೆ. ಹಾಗಾಗಿ ಇಡೀ ಇವತ್ತಿನ ದಿನ ಕಲಬುರಗಿ ಜಿಲ್ಲೆಯ ಕನ್ನಡ ಭವನದಲ್ಲಿ 10ನೇ ವರ್ಷದ ವಾರ್ಷಿಕೋತ್ಸವ ನಮ್ಮ ದಲಿತ ಜನಜಾಗೃತಿ ವೇದಿಕೆಯ ಕಾರ್ಯಕರ್ತರು ಅತಿ ವಜ್ರವನಿಯಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿದೆ ಇವತ್ತು. ಹಾಗಾಗಿ ಮುಂಬರ್ತಕ್ಕಂಥ ದಿನದಲ್ಲಿ ಹೆಚ್ಚಿನ ಒಂದು ಸಂಘಟನೆಯಲ್ಲಿ ನನ್ನ ಕಾರ್ಯಕರ್ತರನ್ನ ಒತ್ತು ಕೊಟ್ಟು ಒಂದು ಒಳ್ಳೆ ನಿಟ್ಟಿನಲ್ಲಿ ಜನರ ನ್ಯಾಯಕ್ಕಾಗಿ ಹೋರಾಟ ಮಾಡಬೇಕು ಅಂತಕ್ಕಂಥ ಮಾರ್ಗದರ್ಶನ ನಮ್ಮ ಕಾರ್ಯಕರ್ತರನ್ನ ನೀಡಿ ಮುಂದೆ ಬರ್ತಕ್ಕಂಥ ದಿನದಲ್ಲಿ ಒಳ್ಳೆಯ ಜನರಿಗಾಗಿ ಸಾಮಾಜಿಕವಾಗಿ ನ್ಯಾಯಬದ್ಧವಾಗಿ ಹೋರಾಟವನ್ನು ದಲಿತ ಜಾಗೃತಿ ವೇದಿಕೆ ಕಲಬುರಗಿ ವತಿಯಿಂದ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ತಮ್ಮ ಮಾಧ್ಯಮದಲ್ಲಿ ಹೇಳಕ್ಕೆ ಬಯಸುತ್ತೇನೆ. ಇವತ್ತಿನ ದಿವಸ ಹಿರಿಯ ದಲಿತ ಮುಖಂಡರಾದ ರಾಜ್ಕುಮಾರ್ ಎಚ್ ಕಪ್ನೂರ್ ಅಣ್ಣವರು ಹಾಗೂ ನಾಗೂರು ಮಠ ಸ್ವಾಮಿಗಳು ಹಾಗೂ ಗೌತಮ್ ಕರಿಕಲ್ ಅವರು, ವಿಘ್ನೇಶ್ ಟೈಗರ್ ಅವರು, ಅನೇಕ ಗಣ್ಯ ವ್ಯಕ್ತಿಗಳು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದ ಹೆಚ್ಚಿನ ಬೆಂಬಲ ವತಿಯಿಂದ ನನ್ನ ಜೈಬಿಮನ್ನ ಸಲ್ಲುತ್ತೇನೆ. ಜೈ ಹಿಂದ್. ನಮ್ಮ ಕಲಬುರಗಿ ಜಿಲ್ಲೆ ಎಲ್ಲ ತಾಲೂಕಾ ಕಾರ್ಯಕರ್ತರು ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡೋದಕ್ಕಾಗಿ ಎಲ್ರಿಗೂ ಕೂಡ ನನ್ನ ಜಾಗೃತಿ ವೇದಿಕೆ ವತಿಯಿಂದ ನನ್ನ ವತಿಯಿಂದ ಜೈಬಿಮನ್ನ ಸಲ್ಲಿಸುತ್ತೇನೆ. ಜೈ ಹಿಂದ್, ಜೈ ಭೀಮ್. ನೀವು ಮಾತಾಡ್ಕೊಂಡು ಕೂತು ಬಿಟ್ಟು ನಮ್ಮ ಅಜ್ಜಿ ಬಂದ ಆ ಕಡೆ ಮಾತಾಡ್ಕೊಂಡು ಕೂತ ಏನು ಅಂತಾರಲ್ಲ, ಕೆಟ್ಟ ದಿವಸದಾಗ ಮಾರಿ ಕೊಡ್ಬಾರ್ದಂತ, ಒಟ್ಟು ಎಷ್ಟಾಗ ಬುದ್ಧಿ ಮಾತುಗಳನ್ನ ಹೇಳ್ಬಾರ್ದಂತ. ಈಗ ನಾವು ಮಾತಾಡ್ಕೊಂಡು ಕೂತೀವಿ, ನೀವು ಅಲ್ಲಿ ಮಾತಾಡ್ಕೊಂಡು ಕೂತ ಸರಿ ಅನ್ಸಲ್ಲ. ಇದು ದಲಿತ ಜನಜಾಗೃತಿ ವೇದಿಕೆ ಕಾರ್ಯಕ್ರಮ ಅದ. ವೇದಿಕೆ ಕಾರ್ಯಕ್ರಮ ಅಂತಂದ್ರೆ ಒಂದು ಜ್ಞಾನದ ಮಾತುಗಳನ್ನ ಕೇಳಬೇಕು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವಗಳನ್ನ ಕೇಳಬೇಕು ಅಂತ ನೀವೇನು ಬಂದು ಕೂತಿರಲ್ಲ ತಾಯಿದ್ರೆ ಬಹಳ ಖುಷಿ ಅದ. ಈ ಪಟ್ಟಣದಾಗ ಜನ ಸೇರ್ಬೇಕಂತದೇ ಒಂದು ದೊಡ್ಡದದ. ಸ್ವಲ್ಪ ಶಾಂತ ರೀತಿಯಲ್ಲಿ ಕುಂತ್ರಿಪ್ಪ ಅಂತಂದ್ರ ನಿಮಗೂ ಒಂದು ಛತ್ರಿ ಇರ್ಲಿ, ಚಳಿಗಾಲಕ್ಕೆ ಒಂದು ಕಂಬಳಿ ಇರ್ಲಿ, ಬೇಸಿಗೆ ಕಾಲಕ್ಕೆ ಒಂದು ಬಸ್ ಇರ್ಲಿ, ಕಷ್ಟ ಕಾಲಕ್ಕ ಒಬ್ಬ ಸ್ನೇಹಿತ ಇರ್ಲಿ, ರೋಗ ರುಚಿಗೆ ಬಂದಾಗ ಒಬ್ಬ ಮಗಳಿರ್ಲಿ, ಅಭ್ಯಾಸ ಬೇಕಾದ್ರೆ ಇಂಗ್ಲೆಂಡಿಗೆ ಹೋಗು, ನಾಗರಿಕತೆ ಬೇಕಾದ್ರೆ ಆಫ್ರಿಕಕ್ಕೆ ಹೋಗು, ದುಃಖ ಬೇಕಾದ್ರೆ ಪಾಕಿಸ್ತಾನಕ್ಕೆ ಹೋಗು, ಸಂಪತ್ತು ಬೇಕಾದ್ರೆ ಅಮೆರಿಕಕ್ಕೆ ಹೋಗು. ದಲಿತ ಜನಜಾಗೃತಿ ವೇದಿಕೆಯ ಕಾರ್ಯಕ್ರಮ ನೋಡ್ಬೇಕಾದ್ರೆ ಗುಲ್ಬರ್ಗದ ಪಟ್ಟಣ ಕಾರ್ಯಕ್ರಮಕ್ಕೆ ಹೋಗು, ಗುಲ್ಬರ್ಗದ ಪಟ್ಟಣದ ಕಾರ್ಯಕ್ರಮಕ್ಕೆ ಹೋಗು. ಪ್ರಥಮದಲ್ಲಿ ಬಸವಾದಿ ಶಿವಶರಣರ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡ್ಕೊತಾ ಸಮಾಜಕ್ಕೆ ಲಿಂಗೈಕ್ಯರಾದ ಲಿಂಗೈಕ್ಯ ಹಾನಗಲ್ಲ ಗುರುಕುಮಾರೇಶನನ್ನ ಹೃದಯ ಮಂದಿರವನ್ನು ರಚಿರ್ತಕ್ಕಂಥ ಅವರಲ್ಲಿ ಕೂಡ ಭಕ್ತಿಯ ನಮನಗಳನ್ನ ಸಮರ್ಪಿಸುತ್ತಾ ದಲಿತ ಜನಜಾಗೃತಿ ವೇದಿಕೆಯ 10ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ, ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರ್ತಕ್ಕಂಥ ದಲಿತ ಮುಖಂಡರು, ಹಿರಿಯರು, ಅನುಭಾವಿಗಳು, ನಮಗೇನು ಅಂತಂದ್ರೆ ಬೆನ್ನೆಲುಬಾಗಿ ಬ್ಯಾಕ್ಬೋನ್ ಆಗಿ ಯಾವಾಗಲೂ ನಮ್ಮ ರಾಘವಣ್ಣ ಕಪ್ನು ಎಂತವ್ರು ಅಂತ ಕೇಳಿದ್ರೆ ಬಹುಶಃ ನನಗೆ ಏನೇ ಸಮಸ್ಯೆ ಇದ್ರು ಕೂಡ ನನ್ನ ಬ್ಯಾಕ್ಬೋನ್ ಅಂತಾರಲ್ಲ, ನನಗೆ ಹೆಂಗಂತಂದ್ರೆ ಯಾರಾದ್ರೂ ಏನಾದ್ರೂ ಕಿರಿಕಿರಿ ಮಾಡ್ತಾ ಇದ್ರು ಅಂತಂದ್ರೆ, ಜಾತಿ ಭೇದಗಳನ್ನ ಮಾಡ್ತಾ ಇದ್ರು ಅಂತಂದ್ರ ಯಾವಾಗ್ಲೂ ಕೂಡ ಮಠ ಮಂದಿರಗಳು ಜಾತಿ ಭೇದವನ್ನು ಮಾಡಬಾರ್ದು, ಮಠ ಮಂದಿರ ಜ್ಞಾನದ ಬೆಳಕನ್ನು ನೀಡುವಂತದ್ದಲ್ಲ. ಯಾರನ್ನು ಮಾಡಿರ್ತಕ್ಕಂಥ ವ್ಯಕ್ತಿ ಯಾರಾದ್ರಿಂದ ಅದು ನಮ್ಮ ರಾಜವಣ್ಣ ಕಪ್ಪೂರ. ಬಹಳ ಹೆಮ್ಮೆ ಹೇಳ್ಕೊತೀನಿ. ರಾಜವಣ್ಣ ಹೆಂಗ ಅಂತಂದ್ರೆ ಎಲ್ಲೇ ಕಷ್ಟಗಳದಾವ ಅಂತಂದ್ರ ಬಡ ಮಕ್ಕಳು ಇರ್ಬೋದು, ನಮ್ಮಂತ ಸ್ವಾಮಿಗಳು ಇರ್ಬೋದು, ಯಾರ ಬಂದು ಬೆಂದವರಿಗೆ ಏನು ಅಂತಂದ್ರೆ ಬಿದ್ದವರಿಗೆ ಎತ್ತಿ ನಿಲ್ಲಿಸುವಂತ ವ್ಯಕ್ತಿ ಯಾರಾದ್ರೆ ಅದು ನಮ್ಮ ರಾಜವಣ್ಣ ಕಪ್ಪೂರ. ಬಹಳ ನೆನ್ಸ್ಕೊಳ್ಬೇಕಾಗ್ತದ. ನನ್ನ ಮಠಕ್ಕ ಒಂದ್ 5 ಜನ ಹುಡುಗರು ಬಂದಿದ್ರು. ಇವಾಗ 5 ಜನ ಇದ್ರು. ಗೊಬ್ಬೂರು ಅಂತ ಒಂದು ಹುಡುಗ ಬಂದಾಗಿಗೆ ರಾಜವಣ್ಣ ಅವ್ರ ಬಗ್ಗೆ ಹಂಗ ಮಾತಾಡ್ಕೊಂಡು ಕೂತಿದ್ದ. ಕೂತಾಗ ನಾಳೆ ಏನ್ ಕೆಲಸ ಮಾಡ್ತೀನಿ ಅಂತ ನಾ ಕೇಳಿದೆ. ಇವತ್ತು ನನ್ಗೆ ಅನುಕೂಲ ಅದ ರೀ, ಇವತ್ತ ನನ್ಗೆ ಏನಾಗಿದೆ ಅಂತ ಕೇಳಿದ್ರ ಕೆಲಸ ಏನು ಮಾಡಲ್ಲ, ರಾಜವಣ್ಣನ ಹೆಸರು ಹೇಳಿ ಇವತ್ತು ಹೊಲ ತಗೊಂಡಿವಿ, ಮನಿ ತಗೊಂಡಿವಿ, ನನ್ನ 4 ಜನ ರಾಜವಣ್ಣದ ಅಷ್ಟು ನಾವು ಪವರ್ ಇರ್ತದಾರಿ, ಅವ್ರಿಂದ ನಾವು ಏನಾಗತ್ತೆ ಚಲೋ ಆಗೈತಿ ಅಂತ ನನ್ನ ಮನದಾಗ ಹೇಳಿದ್ರು. ನನಗೆ ಬಹಳ ಖುಷಿ ಆಯ್ತು. ಇನ್ನೊಂದು ಏನು ಅಂತಂದ್ರ ಮನುಷ್ಯ ಬಹಳ ಅಷ್ಟೇ ಮುಕ್ತ ಅದಾನ, ಅಷ್ಟೇ ಮತ್ತು ಹೆಂಗಂದ್ರೆ ಕಠಿಣ ಅದಾರ. ನಾವ್ ಹೆಂಗ ಕೇಳಿದ್ರ ಯಾರು ಒಳ್ಳೆ ತರದಿಂದ ಬರ್ತಾರ ಅವ್ರು ಹೂವಾಗಿ ತೆಗೆ ಮೇಲೆ ಹೊತ್ಕೊಂಡು ತಿರುಗ್ತಾರ, ಯಾರು ಕೆಟ್ಟವರಾಗಿ ಬರ್ತಾರಲ್ಲ ಆ ಮಗನಿಗೆ ಸುತ್ತಿಕೊಂಡು ಬೆಳೆಯುವಂತದ ಕೆಲಸ ಅವ್ರ ಎಂತವ್ರು ಅಂತ ಕೇಳಿದ್ರ ಬಹುಶಃ ಒಂದ್ ಕಡೆ ಜ್ಞಾನಿಗಳು ಹೇಳ್ತಾರೆ ಏನು ಅಂತಂದ್ರೆ ಅವ್ರ ಮನಸ್ಸು ಎಂತದ್ದು ಅಂತ ಕೇಳಿದ್ರ ರಾಜವಣ್ಣವ್ರದ್ದು ವಜ್ರಾದಪಿ ಕಠೋರಾಣಿ ಮೃದುನಿ ಕುಸುಮಾದಪಿ ಲೋಕೋತ್ತರಾಣ ಚೇತಾಸಿ ಕೋಹಿ ವಿಜ್ಞಾತಮಾರ ಹಾಗೆ ಅಂದ್ರೆ ವಜ್ರ
ಬಹಳ ಗಟ್ಟಿಯಾಗಿರ್ತದ ಅಂತ ನೋಡ್ರಿ. ವಜ್ರ ಹೆಂಗಂತಂದ್ರೆ ಬಹಳ ನಿಂತರ ಏನು ಅಂದ್ರೆ 50 ವರ್ಷ 60 ವರ್ಷ ಆದ್ಮೇಲೆ ಒಳ್ಳೆ ವ್ಯಕ್ತಿಗಳಿಗೆ ಒಂದು ವಜ್ರ ಸಿಗುತ್ತಂತ. ವಜ್ರ ಕಲ್ಲಿನಿಂದ ಸುತ್ತಿಗೆಲಿಂದ ಹೊಡೆದ್ರು ಕೂಡ ಅಷ್ಟು ಪುಡಿ ಪುಡಿ ಆಗಿಲ್ಲ, ಅಷ್ಟು ಗಟ್ಟಿಯಾಗಿರ್ತದಂತ. ಹೂ ನೋಡ್ರಿ, ಈಗ ಎಲ್ಲರಿಗೂ ಹೂ ಬಹಳ ಮೃದುವಾಗಿರ್ತದ. ಹೂವಿನ ಸ್ವಭಾವ ಏನು ಅಂತಂದ್ರೆ ಎಲ್ರಿಗೂ ಇಷ್ಟಪಡ್ತದಂತ. ಇದ್ರಲ್ಲಿ ಏನ್ ತಿಳ್ಕೊಬೇಕು ಅಂದ್ರೆ ಯಾರ ತರ ಮನಸ್ಸಿರ್ತಾವಂತ ನೋಡ್ರಿ ವ್ಯಕ್ತಿಗಳ ಹತ್ರ. ಹೆಂಗಂತಂದ್ರ ಒಬ್ಬ ಏನಾದ್ರು ಕಷ್ಟ ಕೇಳ್ಕೊಂತ ಬಂದ್ರಪ್ಪ ಅಂದ್ರೆ ಹೆಂಗ್ ಕುಂದಿರ್ತಾರ ಅಂತಂದ್ರ ಯಾವ ಬಂದಾರ ಅವ್ರು ಬರ ಕಳ್ಸು ಅವ್ನು ತಗೊಂಡ್ ನಾವ್ ಮಾಡ್ಬೇಕಾಗೈತಿ, ಅವ್ ಎದಕ್ ಬಂದಾರ ಅಂತ ಮೈಗೆ ಹಚ್ಕೊಳಾರ್ದಂಗ ಅವ್ನ ಕಷ್ಟ ಕೇಳಾರ್ದಂಗ ಅವ್ನಿಗೆ ಏನ್ ಮಾಡ್ತೀವಿ ಅಂದ್ರೆ ಬರಾಗಿದ್ದು ಹೊರಗ ಕಳಿಸ್ಬಿಡ್ತೀವಿ ನಾವು ಬೈಲಿಗೆ. ಕೆಲವಷ್ಟು ಜನ ಹೆಂಗಂತಂದ್ರ ಒಬ್ಬ ಕಷ್ಟದಾಗ ಅದಾನ ಅಂತ ಕೇಳಿದ್ರೆ ಬಾರಪ್ಪ ಅದೇನ್ ಕಷ್ಟ ಅದ, ಒಳ್ಳೆ ವಿಧಿಯಿಂದ ನಿನ್ಗೆ ಮನೆ ಸೌಕರ್ಯ ಚಲೋ ಅದಲ್ಲ, ನಿನ್ ಒಳ್ಳೆ ನೋಡ್ಕೋ ಅಂತಾರಿಲ್ಲ, ನಿನ್ಗೆ ಏನಾದ್ರು ಕಷ್ಟ ಇದ್ರೆ ಕೇಳು ನಾನು ಮಾಡ್ತೀನಿ ಅಂತ ಹೇಳಿ ಕೆಲವಷ್ಟು ಜನ ಹತ್ತಿರ್ತಾರಲ್ಲ. ಇವ್ರು ಹೆಂಗ ಅಂದ್ರ ಹೂವಿನಂತ ಮನಸ್ಸುಳ್ಳ ವ್ಯಕ್ತಿಗಳು ಇರ್ತಾರ ಸಮಾಜದೊಳಗ. ಅದಕ್ಕ ಹೂವಿನಂತ ಮನಸ್ಸುಳ್ಳ ವ್ಯಕ್ತಿ ಯಾರಾದ್ರೂ ಇದ್ರ ಅದು ನಮ್ಮ ರಾಜವಣ್ಣ ಕಪ್ಪೂರ್ ಅಂತಕ್ಕಂಥ ಈ ಕಾರ್ಯಕ್ರಮ ನೋಡಿದಾಗಿರ್ತದೆ. ರಾಜವಣ್ಣ ಕಪ್ಪೂರ್ ಇವರಲ್ಲಿ ಕೂಡ ಶರಣಾರ್ಥಿಗಳನ್ನ ಹೇಳ್ತಾ ಆಮೇಲೆ ನಮ್ಮ ಈ ಕಾರ್ಯಕ್ರಮದ ಎಲ್ಲ ನೇತೃತ್ವವನ್ನು ವಹಿಸಿರ್ತಕ್ಕಂಥ ನಮ್ಮ ರಾಜ್ಕುಮಾರ್ ಹುಗ್ಗಿ ಯಾವಾಗ್ಲೂ ಕೂಡ ನನ್ನ ಪರಮ ಶಿಷ್ಯ ಅಂತಂದ್ರೆ ತಪ್ಪ ಆಗ್ಯಾರು. ನನಗೆ ಮೊದಲ ಒಂದು ಮಾತು ಅಂತಿರ್ತೀನಿ, ನನಗೆ ಈ ವರ್ಷ ಅಲ್ಲ 2 ವರ್ಷದಿಂದ ಸುಮಾರು ನನಗೆ ಪರಿಚಯ. ಎದಕ್ ಬರ್ತಿರ್ತಾರ ಅಂತಂದ್ರ ಆ ಕಡೆಗೆ ರಟಕನಾಗಿ ಏನೋ ಸಮಾಜ ಸೇವಾ ಮಾಡಕ್ ಹೋದಾಗ ಬಂತು ನನ್ನ ಮಠಕ್ಕ ಗುರುಗಳೇ ಆಶೀರ್ವಾದ ಬೇಕಂತ. ಹೆಂಗಂದ್ರ ಆಶೀರ್ವಾದ ತೆಗೆದುಕೊಂಡು ಮಡದಾಗ ಊಟ ಮಾಡ್ಕೊಂಡು ಅವ್ರ ಫ್ಯಾಮಿಲಿ ಸಮೇತ ಬರ್ತದೆ ಎಲ್ಲಾ ಕುಂತು ಸಮಾಜದ ಬಗ್ಗೆ ಕಳಕಳಿಯಿಂದ ಮಾತಾಡ್ತಿರ್ತಾರ ನಮ್ಮ ರಾಜ್ಕುಮಾರ್ ಹೋಗಿ. ನಾನೇ ನೀ ಏನ್ ಮಾಡ್ತಿ ಇದನ್ನ ದಲಿತ ಜನಸಂಖ್ಯದ ವೇದಿಕೆಯನ್ನು ಮಾಡ್ಕೊಂಡು ಇದರಿಂದ ನಿನ್ಗೇನು ಉಪಯೋಗ ಅದ, ನಿನ್ಗೇನ್ ಬರೋದ ಆದಾಯ ಏನು ಅಂತ ನಾನ್ ಕೇಳಿದೆ. ಏನಿದೆಪ್ಪ ಇದರಿಂದ ನನ್ಗೆ ಏನು ಬರಲ್ಲ, ಅನ್ನೊಂದು ಬಂದವರಿಗೆ ಸ್ವಲ್ಪ ಏನಾದ್ರು ನೆರವನ್ನು ನೀಡಿದಪ್ಪ ಅಂತಂದ್ರೆ ಅವ್ರು ತಿಳಿದ ಮಟ್ಟಿಗೆ ನನಗೆ ಕೊಡ್ತಾರ. ಆದ್ರೂ ಕೂಡ ಹೆಂಗ ಅಂತ ಕೇಳಿದ್ರೆ ನೊಂದು ಬೆಂದವ್ರು ಬಹಳ ಜನ ಅದಾರ. ಅವ್ರಿಗೇನು ಅಂತಂದ್ರ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಿಂದ ಅವ್ರಿಗೇನು ಹಕ್ಕು ಬರ್ತದ ಆ ಹೋರಾಟವನ್ನು ಮಾಡಿ ನಾನು ಅವ್ರಿಗೆ ಒಳ್ಳೆಯದನ್ನ ಮಾಡ್ಬೇಕಂತ ಈ ಸಂಘವನ್ನು ಕಟ್ಕೊಂಡಿದ್ವಿ ಅಂತಕ್ಕಂಥ ಮಾತನ್ನ ಹೇಳಿದಾಗ ನಮ್ಮ ಊರೊಳಗೊಂದು ನೊಂದು ಬೆಂದಿದ್ರು. ಅವ್ರಿಗೆ ಏನ್ ಮಾಡಿದ್ರೆ ನೋಡು ರಾಜು ಇವ್ರಿಗೆ ಸುಮಾರು ಹೊಲ ಮಾರ್ಯಾರ, ಹೊಲ ಮಾರಿದ ಸ್ವಲ್ಪ ಕಿರಿಕಿರಿ ಅದ, ದುಡ್ಡು ಕೊಡ್ತಾ ಇಲ್ಲ. ಸುಮಾರು ಕಿರಿಕಿರಿ ಮಾಡಿದಾಗ ನಾನಂದೆ ರಾಜು ಆ ಎಮ್ಮ ಸ್ವಲ್ಪ ಹಾಳು ಗೊಂದಳ, ಆ ಕಾರ್ ಆಕ್ಸಿಡೆಂಟ್ ಆಗಿ ಕಾರ್ ಮುರ್ಕೊಂಡು ಬಿದ್ದಾರ, ರೊಕ್ಕ ಕೊಡುವಂತದ್ದು ಸುಮಾರು ಬಹಳ ದಿವಸದಿಂದ ಕಾಡ್ಸಾತಾರ. ಅದು ಆ ಎಮ್ಮಗ ಹೆಂಗ ಸಿಕ್ಕಂಗ ಬೈದಾರ, ತ್ರಾಸಾಗಿ ನನ್ನ ಮುಂದೆ ಹೇಳ್ಕೊತಾಳ. ನಾ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಅದೇ ಟೈಮಿಗೆ ರಾಜು ಬಂದಿದ್ದ. ರಾಜುಗ ನೋಡಿ ಏನಾದ್ರು ಮಾಡು ಕನಿಷ್ಠ ನೀ ಏನೋ ಒಂದ್ 2,000 ರೂಪಾಯಿ ತಗೋ, ಆ ಎಮ್ಮದ ಬಗ್ಗೆ ಏನಿಲ್ಲ ನಾ ತಿಳಿದುಕೊಡ್ತೀನಿ ರಾಜು, ಇದನ್ನ ಕೆಲಸ ಮಾಡ್ಕೊಡು ಅಂತ ನಾ ರಾಜು ಬಂದೆ. ಯಪ್ಪ ನಾನು ಯಾರು ರೊಕ್ಕ ತಗೊಂಡಿಲ್ಲ, ಆ ಎಮ್ಮದ ಸಮಸ್ಯೆ ಏನಾದ್ರು ಸ್ವಲ್ಪ ಕಾಗದ ತಂದು ಕೊಡು ಅಂತ ಆ ಎಮ್ಮ ಕಳಿಸಿ ಕಾಗದ ಕೊಟ್ಮೇಲೆ ಬಹುಶಃ 2 ತಿಂಗಳಲ್ಲಿ ಅವ್ರ ಮನೆಗೆ ಹೋಗಿ ಭೇಟಿಯಾಗಿ ಬಂದ ತಕ್ಷಣ ರಾಜು ಹೇಳಿದಾಗ 2 ಲಕ್ಷ ಮನಿತಾಣ ತಂದು ಕೊಟ್ಟು